Good morning everyone. See, in our previous class we discussed about the importance of planning, right? So in that we discussed about the planning will reduces the risk of uncertainty ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದಟ್ ಪ್ಲಾನಿಂಗ್ ವಿಲ್ ಪ್ರೊವೈಡ್ ಸಮ್ ಡೈರೆಕ್ಷನ್ ಬಿಕಾಸ್ ಇನ್ ಪ್ಲಾನಿಂಗ್ ಇನಿಷಿಯಲಿ ವಿ ಆರ್ ಗೋಯಿಂಗ್ ಟು fix the objectives, or initially we are going to set up the objectives. So these are all the objectives which is going to give the direction. So ನಾವು objectives ನ first fix ಮಾಡ್ತೀವಿ. ಸೊ ಈ objectives ನ fix ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಡೈರೆಕ್ಷನ್ ಅನ್ನೋದು ಗೊತ್ತಾಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಮಾಡಬೇಕು, ಹೇಗೆ ಅನ್ನೋದು ಗೊತ್ತಾಗುತ್ತೆ. ಸೊ ದ್ಯಾಟ್ ಇನ್ ಆರ್ಡರ್ ಟು ಅಚೀವ್ ದಿಸ್ objectives we are going to prepare the future course of action. So that likewise the planning will going to give the directions for us, and also planning will going to reduces the overlapping and wasteful activity, because in initially only we are going to come to know what are all the work, ಯಾವೆಲ್ಲ ವರ್ಕು ಯಾರು ಮಾಡಬೇಕು ಅಂತಂದು ಫಸ್ಟೇ ನಾವು ಡಿಸೈಡ್ ಮಾಡೋದ್ರಿಂದ ಏನಾಗುತ್ತೆ, ವರ್ಕು ಓವರ್ಲ್ಯಾಪ್ ಆಗಲ್ಲ. ಆ್ಯಂಡ್ ಆಲ್ಸೋ ದ ವೇಸ್ಟ್ಫುಲ್ ಆಕ್ಟಿವಿಟೀಸ್ ಅನ್ನೋದು, ವೇಸ್ಟ್ಫುಲ್ ರಿಸೋರ್ಸಸ್ ವೇಸ್ಟ್ಫುಲ್ ಆಗಲ್ಲ. ಆ್ಯಂಡ್ ಆಲ್ಸೋ ಹ್ಯೂಮನ್ ಎಫರ್ಟ್ಸ್ ಕೂಡ ವೇಸ್ಟ್ ಆಗಲ್ಲ ಇಫ್ ದೇರ್ ಈಸ್ ಅ ಪ್ರಾಪರ್ ಪ್ಲಾನಿಂಗ್. ಸೊ ಲೈಕ್ ವೈಸ್ ವಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಲ್ವಾ. So in this class we are going to discuss the limitations of the planning. So planning ಅಲ್ಲಿ ಏನೆಲ್ಲ ಲಿಮಿಟೇಷನ್ಸ್ ಬರುತ್ತೆ ಅನ್ನೋದು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಎಂದು ಏನೆಲ್ಲ ಲಿಮಿಟೇಷನ್ಸ್ ಇದೆ ಅಂತಂದು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದರೆ when it comes to the importance, as we know that in every organization, whatever the organization it may be, we require the planning is essential for every organization. ಯಾವುದೇ ಒಂದು ಬಿಸ್ನೆಸ್ಸಿಗಾಗಲಿ ಪ್ಲಾನಿಂಗ್ ಅನ್ನೋದು ಇಟ್ ಈಸ್ ವೆರಿ ಎಸೆನ್ಷಿಯಲ್. ಆ್ಯಂಡ್ ಆಲ್ಸೋ ಇಟ್ ಈಸ್ it will become very difficult to the manager to operate the business without planning, without formal planning. So formal planning ಇಲ್ಲ ಅಂತಂದರೆ ಆಸ್ ಎ ಮ್ಯಾನೇಜರ್ಗೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಟು ಆಪರೇಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್ನ ಮಾಡೋದಕ್ಕೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಸೇ ಫಾರ್ ಎಕ್ಸಾಂಪಲ್, ಆ್ಯಂಡ್ ಆಲ್ಸೋ ಇಟ್ ವಿಲ್ become very difficult to achieve the desired objectives nu kuda achieve madakagalla if there is no proper planning. Say for example, as a sales manager, okay, as a sales manager, if he has a better plan, avanige better planning idre enagutte, ಏನು ಮಾಡ್ತಾನೆ, ಕರೆಕ್ಟಾಗಿ ಯಾವ ಪ್ರಾಡಕ್ಟು ಯಾರಿಗೆ ಸೇಲ್ ಮಾಡಬೇಕು, ಎಷ್ಟು ಅಂದರೆ ಯಾವ ಸೆಗ್ಮೆಂಟಿಗೆ ಸೇಲ್ ಮಾಡಬೇಕು, ನಮ್ಮ ಪ್ರಾಡಕ್ಟು ಚಿಕ್ಕ ಮಕ್ಳಿಗೋ ದೊಡ್ಡವ್ರಿಗೋ ವಿಮೆನ್ಸ್ಗೋ ಮೆನ್ಸ್ಗೋ ಅಂತ ವಿತ್ ಪ್ಲಾನಿಂಗ್ ಹಿ ವಿಲ್ ಗೋ ವಿತ್ ದ ಪ್ರಮೋಷನ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅವನಿಗೆ ಗೊತ್ತಾಗುತ್ತೆ ವಿತ್ ದ ಪ್ಲಾನಿಂಗ್. ಓಕೆ, ವೆನ್ ಇಟ್ ಕಮ್ಸ್ ಟು ದ ಪ್ರೊಡಕ್ಷನ್ ಆ್ಯಕ್ಟಿವಿಟಿ, ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಕನ್ಸಿಡರ್ ಮಾಡಿದ್ರೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಪ್ಲಾನಿಂಗ್ ಇತ್ತು ಅಂದರೆ ಹೇಗಾಗುತ್ತೆ, ಏನು ಯಾರು ಎಷ್ಟು ಕ್ವಾಂಟಿಟೀಸ್ನ ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಯೂನಿಫಾರ್ಮಿಟಿ ಆಗಿರಬೇಕು, ಆ್ಯಂಡ್ ಆಲ್ಸೋ ಆ ಪ್ರಾಡಕ್ಟಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟೆಲ್ಲ ರಾ ಮೆಟೀರಿಯಲ್ಸ್ ಆಗಲಿ, ಯಾವೆಲ್ಲ ಹ್ಯೂಮನ್ ಎಫರ್ಟ್ಸ್ ಆಗಲಿ ಎಷ್ಟಿರಬೇಕು ಅಂತಂದು ಬಿಫೋರ್ ಡೂಯಿಂಗ್ ದ ಆಕ್ಟಿವಿಟಿ ಈಸ್ ಗೋಯಿಂಗ್ ಟು ಹ್ಯಾವಿಂಗ್ ಸಮ್ ಆಫ್ ದ ಪ್ಲಾನ್ಸ್ ಅಲ್ವಾ. ಥ್ರೂ ದ ಪ್ಲಾನ್ ವಿ ಕ್ಯಾನ್ ಅಚೀವ್ ದ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಪ್ಲಾನಿಂಗ್ ಕರೆಕ್ಟ್ ಆಗಿದ್ರೆ ಏನಾಗುತ್ತೆ, ಎಲ್ಲ ರಿಸೋರ್ಸಸ್ನು ಆಪ್ಟಿಮಲ್ ಆಗಿ ಯುಟಿಲೈಸ್ ಮಾಡ್ಕೋಬೋದು. ಬಟ್ ಇಫ್ ದೇರ್ ಈಸ್ ನೋ ಪ್ಲಾನಿಂಗ್ ಮೀನ್ಸ್ ಏನಾಗುತ್ತೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಎಷ್ಟು ವರ್ಕರ್ಸ್ನ ಹೈರ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ವರ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಗೊತ್ತಾಗಲ್ಲ. ಸೊ ಇದರಿಂದ ಏನಾಗುತ್ತೆ, ರಿಸೋರ್ಸಸ್ ವೇಸ್ಟ್ ಆಗುತ್ತೆ, ಹ್ಯೂಮನ್ ಎಫರ್ಟ್ಸ್ ವೇಸ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದರ್ ರಿಸೋರ್ಸಸ್ ಲೈಕ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು, ಈ ಎಲ್ಲ ರಿಸೋರ್ಸಸ್ಸು ವೇಸ್ಟ್ ಆಗುತ್ತೆ. ಇಟ್ ವಿಲ್ ಲೀಡ್ಸ್ ಟು ದ ವೇಸ್ಟೇಜ್ ಆಫ್ ರಿಸೋರ್ಸಸ್.
and also we cannot achieve the optimal utilization of resources without the planning. So that in order to operate the business performance or in order to operate the business activity, every manager has to require the formal planning. ಎಲ್ಲರಿಗೂ ಏನಿರಬೇಕಾಗುತ್ತೆ, ಫಾರ್ಮಲ್ ಪ್ಲಾನಿಂಗ್ ಅನ್ನೋದು ಇರಬೇಕಾಗುತ್ತೆ. So likewise the planning having its importance in order to achieve the organizational goals or set objectives na achieve ಮಾಡೋದಕ್ಕೆ planning is very essential ಅಲ್ವಾ. These are all like importance. So whatever the element it may be, it does not having the only advantage. ಯಾವುದೇ ವಸ್ತು ಆಗಿರಲಿ, ಯಾವುದೇ ಥಿಂಗ್ ಆಗಿರಲಿ, ಆ ಥಿಂಗಲ್ಲಿ we cannot see only advantage or we cannot see only benefits, but also the risk or the limitation or disadvantages is also associated with that thing only. ಯಾವುದೇ ಥಿಂಗಲ್ಲಿ ನಾವು ಬರೀ ಅಡ್ವಾಂಟೇಜಸ್ ಅಷ್ಟೇ ನೋಡಬಾರ್ದು, ಅಡ್ವಾಂಟೇಜಸ್ ಅಷ್ಟೇ ಇರಲ್ಲ, ಬಟ್ ಆಲ್ಸೋ ಆ ಥಿಂಗಲ್ಲಿ ಏನಿರುತ್ತೆ, ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಕೂಡ ಇರುತ್ತೆ. ಅದೇ ಥರ ಪ್ಲಾನಿಂಗಲ್ಲೂ ಕೂಡ ಇಟ್ ಈಸ್ ಹ್ಯಾವಿಂಗ್ certain limitations also, or else we can call it as a planning. It is also some of the disadvantage. Planning allu kuda namage we can see the disadvantage. Hagadre what are all the disadvantages of planning? We will go with this session. Okay, let me discuss one by one what are all the limitations or what are all the disadvantages of ಪ್ಲಾನಿಂಗ್ ಅಂತಂದು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಆ್ಯಂಡ್ ದ ಫಸ್ಟ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಈಸ್ ಅಬೌಟ್ ದ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಪ್ಲಾನಿಂಗ್ ಲೀಡ್ಸ್ ಟು rigidity. Agare what do you mean by rigidity? Rigidity is nothing but not fixed or not flexible. So flexible ಇರಲ್ಲ ಅಲ್ಲ, ಅದಕ್ಕೆ ಏನಂತೀವಿ, ರಿಜಿಡಿಟಿ ಅಂತ ಕರಿತೀವಿ. So planning leads to rigidity. This is also one of the limitation of the planning. So in every organization there is a well defined objectives or well defined, they are going to set the well defined the ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಏನು ಮಾಡ್ತೀವಿ, ಒಂದು ಆಬ್ಜೆಕ್ಟಿವ್ಸ್ ಅನ್ನೋದು ವಿ ಆರ್ ಗೋಯಿಂಗ್ ಟು ಸೆಟ್. ಸೊ ಇನ್ ಆರ್ಡರ್ ಟು ಅಚೀವ್ ದಿಸ್ ಆಬ್ಜೆಕ್ಟಿವ್ಸ್ ವಿ ಆರ್ ಡೂಯಿಂಗ್ ದ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್. And also as a manager he is not in the position to make any changes in the, these are all the plans. Okay, so say for example in an organization, there is a well defined objectives. Now ಏನು ಮಾಡ್ತೀವಿ, in planning we are going to set the objectives ಅನ್ನೋದು ಸೆಟ್ ಮಾಡ್ತೀವಿ. ಈ objectives ನ ಅಚೀವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, we are go with the future course of action. Okay, we are future course of action, or else we can call it as an planning. We will go with the planning in order to achieve the objectives. And also as a manager he is not in a position to make any changes in the plan. He is not in the position to make any changes in the plan. That is nothing but a manager is not able to make any changes in the planning, so that will leads to the rigidity of planning. So rigidity in the planning. Say for example ನಮ್ಮ ಆರ್ಗನೈಸೇಷನ್ ಅಲ್ಲಿ ಪ್ಲಾನ್ಸ್ ಯಾರು ಫಾರ್ಮುಲೇಟ್ ಮಾಡೋದು, who will going to formulate the plan? As we know that the top authority will going to give the plans for us for implementation. The top authority will going to formulate the plan ಅಲ್ವಾ. ಟಾಪ್ ಅಥಾರಿಟಿ ಅವ್ರು ಏನು ಮಾಡ್ತಾರೆ, ಪ್ಲಾನ್ಸ್ ನ ಫಾರ್ಮುಲೇಟ್ ಮಾಡ್ತಾರೆ. ಸೊ ಈ ಪ್ಲಾನ್ಸ್ ನ as a middle level and lower level management is going to be implement, or the middle level management or the lower level management is going to be follow the future course of action. So they are not having the authority to make any changes in the
ಪ್ಲಾನಿಂಗ್. ಸೊ ಪ್ಲಾನಿಂಗ್ ಅಲ್ಲಿ ಆಸ್ ಅ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಅವರಿಗೆ ಅಥಾರಿಟಿ ಇರೋದಿಲ್ಲ. ಸೊ they do not having authority to make any changes in the plan according to changes in the circumstances. ಸೊ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅಥವಾ ಈಗ ಸಿಚುಯೇಷನ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಆ ಚೇಂಜಸ್ಸಿಗೆ ತಕ್ಕಂಗೆ ಏನು ಆಸ್ ಅ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ದೇ ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಮೇಕ್ ಎನಿ ಚೇಂಜಸ್ ಇಫ್ ದೇರ್ ಈಸ್ ಎನಿ ಚೇಂಜಸ್ ಇನ್ ದ ಸಿಚುಯೇಷನ್. But only thing is what are all the plans which is formulated by the top authority, they have to follow and they have to implement. Okay, even though there is and changes in the circumstances, they have to follow the same, because there is a changes in the circumstances can be taken place because plan ಮಾಡಬೇಕಾದ್ರೆ ಎನ್ವಿರಾನ್ಮೆಂಟ್ ಆಗಲಿ ಸಿಚುಯೇಷನ್ಸ್ ಆಗಲಿ ಚೇಂಜ್ ಇರುತ್ತೆ. ಸೊ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಏನಾಗಿರುತ್ತೆ ದ ಎನ್ವಿರಾನ್ಮೆಂಟ್ ಆಗಲಿ ಅಥವಾ ಸರ್ಕಮ್ಸ್ಟಾನ್ಸಸ್ ಆಗಲಿ ಚೇಂಜಸ್ ಇರುತ್ತೆ. ಸೊ ಆ ಚೇಂಜಸ್ ತಕ್ಕಂಗೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಅಥಾರಿಟಿ ಅನ್ನೋದು ಇರೋದಿಲ್ಲ. ಸೊ ದಟ್ we cannot achieve the organizational objectives. ಸೊ ಯಾವೆಲ್ಲ ಸೆಟ್ ಆಬ್ಜೆಕ್ಟಿವ್ಸ್ ಇದೆ ನಾವು ರಿಜಿಡಿಟಿ ಇಂದ ಏನಾಗುತ್ತೆ ನಾವು ಸೆಟ್ ಆಬ್ಜೆಕ್ಟಿವ್ಸ್ ಇದೆ ನಾವು ಗೋಲ್ಸ್ ಇದೆನೋ ಅದನ್ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ if their planning leads to the rigidity, so that in order to overcome this situation our management or our planning should be the flexible in nature. ನಮ್ಮ ಪ್ಲಾನಿಂಗ್ ಏನಾಗಿರಬೇಕು ಫ್ಲೆಕ್ಸಿಬಲ್ ಆಗಿರಬೇಕು. ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ದ ಸರ್ಕಮ್ಸ್ಟಾನ್ಸಸ್ we have to make or we have to modify the changes in our plan also. So through this we can achieve the desired objectives. ನಾವು ಚೇಂಜಸ್ ತಕ್ಕಂಗೆ ನಮ್ಮಲ್ಲೂ ನಮ್ಮ ಪ್ಲಾನಲ್ಲೂ ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ ಸೊ ನಮ್ಮ ಡಿಸೈರ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ವಿ ಕ್ಯಾನ್ ಈಸಿಲಿ ಅಚೀವ್ ದ ಡಿಸೈರ್ ಆಬ್ಜೆಕ್ಟಿವ್. ಸೊ ದ್ಯಾಟ್ ಹಿಯರ್ ಇನ್ ಆರ್ಡರ್ ಟು ಓವರ್ಕಮ್ ದಿಸ್ ಅವರ್ ಪ್ಲಾನ್ ಶುಡ್ ಬಿ ಇನ್ ಅ ಫ್ಲೆಕ್ಸಿಬಲ್ ಇನ್ ನೇಚರ್. ನಮ್ಮ ಪ್ಲಾನ್ ಹೆಂಗಿನಾಗಿರ್ಬೇಕು ಇಟ್ ಡಸ್ ನಾಟ್ ಇನ್ ಅ ರಿಜಿಡ್ ಇನ್ ನೇಚರ್. ರಿಜಿಡ್ ಅಂದರೆ ಫಿಕ್ಸ್ಡ್, so it cannot be changed anta. So our plan should be in a flexible in nature in order to achieve the set objectives. Okay, this is also one of the limitation. So ಇಲ್ಲಿ in simple ಆಗಿ ಹೇಳಬೇಕು ಅಂದ್ರೆ once the plans are made or once the plan which is formed by the top authority as a manager it does not having any authority to make any changes in the plan. So he has to follow whatever the plan which is given by the top authority, so that it is leads to the rigidity in the planning. So this is also one of the limitations of the planning. Okay, and the next one limitation is about the planning may not work in an dynamic environment. Planning which is not work in a dynamic environment. Planning may not work in dynamic environment. So while explaining the third chapter, that is business environment, I am explaining that business environment is always dynamic in nature. Business environment ಏನಾಗಿರುತ್ತೆ ಯಾವಾಗಲೂ dynamic in nature. Dynamic is nothing but keep changing. So ಇದು environment ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರಲ್ಲ. It is always goes on changing ಅಲ್ವಾ. So that in that situation our planning will not going to be work anta. So this is also one of the limitation. Say hagare what do you mean by the business environment? Hagare business environment andre enu? Business environment is nothing but
It is an sum total of individual, institution and other factors that are going to be affect on the business even though they are not controlled by the organization. So ಈ ಎಲ್ಲ ಎಕ್ಸ್ಟರ್ನಲ್ ಥಿಂಗ್ಸು ಏನು ಆರ್ಗನೈಸೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವೊಂದು ಆರ್ಗನೈಸೇಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಕೂಡ ಆ ಎಲ್ಲ ಏನಾದ್ರು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಚೇಂಜ್ ಆಗ್ತಿದೆ ಅಂದರೆ ಸೊ ದ್ಯಾಟ್ ಆರ್ ಗೋಯಿಂಗ್ ಟು ಬಿ ಅಫೆಕ್ಟ್ ಆನ್ ಅವರ್ business performance or business operations. That is called it as an business environment alva. So this business environment, it is always dynamic in nature. So business environment ಅನ್ನೋದು ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. It is not in a constant in nature. So business environment ಗೆ ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ like economic, social, legal, political and technological conditions or technological environment. So when it comes to the customers, that is also taste and preferences of the customers, which is always goes on changing. When it comes to the investor, that is also changing in nature. So when it comes to the government rules, policies, if there is any changes in the government rules and policies, that are going to be affect on the business performance alva. If there is any changes occur in this business environment, so ಈ ಎಲ್ಲ business environment ಅಲ್ಲಿ ಏನಾರು ಚೇಂಜಸ್ ಆಗ್ತಿದೆ ಅಥವಾ ಫ್ರೀಕ್ವೆಂಟ್ ಆಗಿ ಏನಾರು ಚೇಂಜಸ್ ಆಗ್ತಿದೆ ಅಂದರೆ ಸೊ ನಮ್ಮ ಪ್ಲಾನು ವರ್ಕ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸರ್ ನೀವೇನು ಮಾಡಿದ್ದೀರಾ, ಪ್ಲ್ಯಾನ್ ಮಾಡಿದ್ದೀರಾ, ಟ್ರಿಪ್ಪಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಸೊ ನೀವು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದೀರಾ, ನೀವು ಹೋಗೋ ಪ್ಲೇಸಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಆಗಿದೆ, ಲೈಕ್ ಅರ್ಥಕ್ವಿಕ್ ಆಗಿದೆ ಅಂತ ಅಂದರೆ ನೀವು ಪ್ಲ್ಯಾನ್ ಮಾಡಿದ್ದು ಇಂಪ್ಲಿಮೆಂಟ್ ಮಾಡ್ತೀರಾ? ಇಲ್ಲ. ಯು ಆರ್ ಗೋಯಿಂಗ್ ಟು ಕ್ಯಾನ್ಸಲಿಂಗ್ ಯೋರ್ ಪ್ಲ್ಯಾನ್ ಬಿಕಾಸ್ ಆಫ್ ಅನ್ವಾಂಟೆಡ್ ಇವೆಂಟ್, ಅನ್ವಾಂಟೆಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗಿದ್ರಿಂದ ಏನಾಗ್ತದೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಪ್ಲ್ಯಾನು ಇಂಪ್ಲಿಮೆಂಟ್ ಆಗ್ತಿಲ್ಲ. ಯು ಆರ್ ಗೋಯಿಂಗ್ ಟು ಕ್ಯಾನ್ಸಲಿಂಗ್ ಯೋರ್ ಪ್ಲ್ಯಾನ್ ಅಲ್ವಾ. ಅದೇ ಥರ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಲೈಕ್ ಲೈಕ್ ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಇಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆ ಅಂತಂದರೆ ಸೊ ದ್ಯಾಟ್ ವಿಲ್ ಗೋಯಿಂಗ್ ಟು ಬಿ ಅಫೆಕ್ಟ್ ಆನ್ ದ ಪ್ಲ್ಯಾನಿಂಗ್. ಅವರ್ ಪ್ಲ್ಯಾನ್ ವಿಲ್ ನಾಟ್ ಗೋಯಿಂಗ್ ಟು ಬಿ ವರ್ಕ್ ಬಿಕಾಸ್ ನಾವು ಪ್ಲ್ಯಾನ್ ಹೇಗೆ ಮಾಡ್ತೀವಿ it is very difficult to forecast if it is and frequently changes in the external environment. ಈ ಎಲ್ಲ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತಿದೆ ಅಂದರೆ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಫೋರ್ಕಾಸ್ಟ್. ಸೊ ನಾವು ಫೋರ್ಕಾಸ್ಟ್ ಮಾಡಲಿಕ್ಕೆ ಅಥವಾ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಟು ದ ಮ್ಯಾನೇಜರ್ ಟು ಫೋರ್ಕಾಸ್ಟ್ ದ future because of the dynamic in nature. So that this is also one of the limitation. If the business environment is frequently changing, means if there is any changes in the business environment, means so that will going to be our plan will not going to be work. So idak best example helbeku andre so customer taste and preferences. ಸೊ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು ಚೇಂಜ್ ಆಗ್ತಿದೆ ಅಂತ ಅಂದಾಗ ಸೊ ಅವರ್ ಪ್ಲ್ಯಾನ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ನಾವೇನು ಅಂದ್ಕೊಂಡಿರ್ತೀವಿ, ಸೊ ಕಸ್ಟಮರ್ಸು ಟ್ರೆಡಿಷ್ನಲ್ ಕ್ಲೋತಿಂಗ್ನ ಇಷ್ಟಪಡ್ತಿದ್ದಾರೆ ಅಂತಂದು ಇಫ್ ವಿ ಆರ್ ಗೋಯಿಂಗ್ ಟು ಪ್ಲ್ಯಾನಿಂಗ್ ಟು ಪ್ರೊಡ್ಯೂಸ್ ದ ಸ್ಯಾರೀಸ್, ಓಕೆನಾ. ಬಟ್ ಕಸ್ಟಮರ್ಸ್ ಪ್ರಿಫರೆನ್ಸ್ ಏನಾಗಿರುತ್ತೆ, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಅವ್ರು ವೆಸ್ಟರ್ನ್ ಕಲ್ಚರ್ನ ಅಥವಾ ವೆಸ್ಟರ್ನ್ ಪ್ರಾಡಕ್ಟ್ಸ್ನ ಅಥವಾ ವೆಸ್ಟರ್ನ್ ಕ್ಲೋತ್ಸ್ನ ಇಷ್ಟಪಡ್ತಿರ್ಬೋದು ಅಲ್ವಾ. ಇದರಿಂದ ಏನಾಗ್ತಿದೆ, ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಚೇಂಜ್ ಆಗ್ತಿದೆ, ಅದರಿಂದ ನಮ್ಮ ಪ್ಲ್ಯಾನು ವರ್ಕ್ ಆಗಲ್ಲ. ಓಕೆ, ಸೊ ಅನದರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದರೆ ಸೊ ಇಟ್ ವಿಲ್ ಗೋಯಿಂಗ್ ಟು ಅಪ್ಸೆಟ್ ದ ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅಂದರೆ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಮೇಲೆ ಇಟ್ ವಿಲ್ ಗೋಯಿಂಗ್ ಟು ಬಿ ನೆಗೆಟಿವ್ಲಿ ಅಫೆಕ್ಟ್ ಬಿಕಾಸ್ ನಾವೇನೇನೋ ಪ್ಲ್ಯಾನ್ ಮಾಡಿರ್ತೀವಿ. ಅಂದರೆ ಸೊ ಈ ಸಲ ಪ್ರಾಫಿಟ್ ಬಂದರೆ ಸೊ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ರಿಮೈನಿಂಗ್ ಅಮೌಂಟು ನಾವು ಕಂಪ್ನಿಯಲ್ಲಿ ಇಟ್ಕೋಬೇಕು, ನಮ್ಮ ವರ್ಕರ್ಸ್ಗೆ ಏನಾದ್ರು ಸ್ಯಾಲ್ರಿ ಜಾಸ್ತಿ ಮಾಡಬೇಕಾ, ಲೈಕ್ ವೈಸ್ ವಿ ವಿಲ್ ಗೋ ವಿತ್ ಅ ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಮಾಡಿರ್ತೀವಿ ಅಲ್ವಾ. ಅದೇ ಬಟ್ ಮಾರ್ಕೆಟ್ ಕಂಡೀಷನಲ್ಲಿ ಕಾಂಪಿಟೇಟರ್ಸು ನಮ್ಮ ಪ್ರಾಡಕ್ಟಿಗೆ
ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂತ ಅಂದಾಗ ಈ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಕಾಂಪಿಟೇಟರ್ಸ್ ನಮ್ಮ ಪ್ರಾಡಕ್ಟಿಗೆ ಜಾಸ್ತಿ ಆಗ್ತಿದ್ದಾರೆ ಅಂದರೆ ನಮ್ಮ ಸೇಲ್ಸ್ ಕಡಿಮೆ ಆಗುತ್ತೆ, ನಮ್ಮ ಸೇಲ್ಸ್ ಕಡಿಮೆ ಆಗ್ತಿದೆ ಅಂದರೆ ನಮಗೆ ಪ್ರಾಫಿಟ್ ಅನ್ನೋದು ಬರಲ್ಲ. ಸೊ ಸೇಲ್ಸ್ ಕಡಿಮೆ ಆದರೆ ಪ್ರಾಫಿಟ್ ಬರಲ್ಲ. ಸೊ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗಿಗೆ ನೆಗೆಟಿವ್ ಆಗಿ ಅಫೆಕ್ಟ್ ಆಗುತ್ತೆ. ಸೊ ನಮ್ಮ ಫೈನಾನ್ಷಿಯಲ್ ಪ್ಲಾನು ನಾವು ಅಂದ್ಕೊಂಡಿರೋ ಥರ ವರ್ಕ್ ಆಗಲ್ಲ. ಸೊ ದ್ಯಾಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಆಫ್ ದ ಪ್ಲಾನಿಂಗ್. In simple, if there is any changes in the business environment ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ, ಫ್ರೀಕ್ವೆಂಟ್ಲಿ ಆಗಿ ಚೇಂಜಸ್ ಆಗ್ತಿದೆ ಅಂದರೆ ವಿ ಕೆನಾಟ್ ಏಬಲ್ ಟು ಫೋರ್ಕಾಸ್ಟ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಫೋರ್ಕಾಸ್ಟ್ ಮಾಡೋಕ್ಕಾಗಲ್ಲ. ಸೊ ಥ್ರೂ ದಿಸ್ ಅವರ್ ಪ್ಲಾನಿಂಗ್ ವಿಲ್ ನಾಟ್ ಗೋಯಿಂಗ್ ಟು ಬಿ ವರ್ಕ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಆಫ್ ದ ಪ್ಲಾನಿಂಗಿನ ಇದು ಒಂದು ಲಿಮಿಟೇಷನ್ ಆರ್ ಡಿಸ್ಅಡ್ವಾಂಟೇಜ್. ಓಕೆ, and the next one is about the planning reduces the creativity. Planning creativity. So planning reduces the creativity. ಮ್ಯಾಮ್ ಫಸ್ಟ್ ಇಂಪಾರ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ರಿ. ಸೊ ಪ್ಲಾನಿಂಗ್ ಇಂದ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಇನೋವೇಷನ್ ಅನ್ನೋ ಜಾಸ್ತಿ ಆಗುತ್ತೆ. ಪ್ಲಾನಿಂಗ್ ವಿಚ್ ಇಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಅಂತ ಹೇಳಿದ್ದೀರಾ. ಹಾಗಾದರೆ ಇದು ಪ್ಲಾನಿಂಗ್ ರೆಡ್ಯೂಸಸ್, ಹಾಗಾದರೆ ಪ್ಲಾನಿಂಗ್ ಹೇಗೆ ನಮ್ಮ ಕ್ರಿಯೇಟಿವಿಟಿನ ರೆಡ್ಯೂಸ್ ಮಾಡುತ್ತೆ ಅಂತಂದು ನಿಮಗೆ ಕ್ವೆಶನ್ ಅನ್ನೋದು ಅರೈಸ್ ಆಗೇ ಆಗುತ್ತೆ. Okay, so planning which reduces the creativity. In this scenario I am going to explain. In this scenario it will going to reduces the creativity. Say as you know that planning is an activity which is done. Who is going to be done the planning activity? The top management will going to done the planning activity. So organization ನಮ್ಮ ಬಿಸ್ನೆಸ್ ಅಲ್ಲಿ ಏನೇನು ಮಾಡಬೇಕು, ಹೇಗಿರಬೇಕು ಅಂತಂದು ಯಾರು ಪ್ಲಾನ್ ಮಾಡ್ತಾರೆ? Obviously the top level management will going to do the planning activity, and rest of the levels of management or rest of the employees of an organization has to follow their plan, or they has to implement their plan. So there is no any other option to the other levels of manager to say their opinion, or even though they have the better plan, they do not have allow to permit to do the activities alva. Say for example, as you know that top level management will going to do the planning, and rest of the management like middle level management and lower level management has to follow the instruction, follow the plans. They have to follow the plans or implement the plans. What are all the plans which is given by the top management? They have to implement. So they blindly they have to follow the plans. Okay, and also if there is even though if there is any changes in the situation, so business environmentally ಏನೇ changes ಆದರೂ ಅದಕ್ಕೆ ತಕ್ಕಂಗೆ ಏನು ಲೋಯರ್ ಲೆವೆಲ್ ಆಗಲಿ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಪ್ಲಾನಲ್ಲಿ ಚೇಂಜಸ್ ಮಾಡೋ ಹಾಗಿಲ್ಲ. they have to follow the plan which is given by the top level management. So in this scenario the innovation and the creativity in the minds of the middle level and the lower level management has get losted, because ಏನೆಲ್ಲ ಪ್ಲಾನ್ಸ್ ಇದೆ ಅದೆಲ್ಲ ಟಾಪ್ ಲೆವೆಲ್ ಕೊಟ್ಟಿದ್ದಾರೆ ಅದೇ, ಬಟ್ ಮಿಡಲ್ ಲೆವೆಲ್ ಅಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಜಸ್ಟ್ ದೇ ಹ್ಯಾವ್ ಟು ಫಾಲೋ. ಅವ್ರು ಏನು ಮಾಡಬೇಕು, ಫಾಲೋ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. there is no value for the, even though they have better ideas. ಸೊ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಲಿ ಅವ್ರಿಗೆ ಬೆಟರ್ ಐಡಿಯಾ ಅಥವಾ ಬೆಟರ್ ಪ್ಲಾನ್ ಇದ್ರೂ ಕೂಡ they will not going to speak with the top level management. So they are stopped suggesting to the top level management, and also they have stopped giving new ideas to the management. Likewise in the minds of a middle level and lower level management, creativity annadu it will going to be reduced, or it will going to be
get losted in the minds of a middle level and the lower level management. Okay, this is also one of the limitations. in simple ನಮಗೆ ಏನೇ ಇನ್ಸ್ಟ್ರಕ್ಷನ್ಸ್ ಆಗಲಿ ಯಾರು ಕೊಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಏನೇ ಪ್ಲಾನ್ ಆಗಲಿ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಯಾರು ಕೊಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಆಸ್ ಅ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಮತ್ತೆ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, they are just going to blindly follow what are all the plans which is given by the top level management. Top level management ಏನೆಲ್ಲ plans ಕೊಟ್ಟಿದ್ದಾರೋ they have to be follow and they have to be implement those plans. Even though business environmental change ಆಗ್ತಿದೆ, ಆ change ತಕ್ಕಂಗೆ they are not permitted to make any changes in the business plan ಅಲ್ಲಿ ಏನೇ changes ಮಾಡೋಕ್ಕೂ they don't have any authority. ಸೊ ಇನ್ ದಿಸ್ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಸೊ ಮಿಡಲ್ ಲೆವೆಲ್ ಮತ್ತೆ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇನ್ನ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಗೆಟ್ ಲಾಸ್ ಫ್ರಮ್ ದ ಮಿಡಲ್ ಲೆವೆಲ್ ಅಂಡ್ ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಕ್ರಿಯೇಟಿವಿಟಿ ಅಥವಾ ಇನೋವೇಷನ್ ಅನ್ನೋದು ಏನು ಲಾಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ one of the limitations of the planning. So that it is also one of the limitation of the planning. And the next one limitation of the planning is nothing but planning involves the huge cost. Planning involves huge cost. So planning leads to the huge cost. This is also one of the limitation of the planning. So while preparing the planning involves, while formulation of planning, it is going to we are going to spend more amount for the planning itself, because in planning ಅಲ್ಲಿ ನಾವು ತುಂಬಾ ಅಮೌಂಟ್ ನ ಸ್ಪೆಂಡ್ ಮಾಡ್ತೀವಿ, ಟೈಮ್ ಆಸ್ ವೆಲ್ ಆಸ್ ಅಮೌಂಟ್. ಬಿಕಾಸ್ if the planning is went wrong, planning ತಪ್ಪಾದ್ರೆ the other functions of the management is also went wrong. other functions of management ಕೂಡ ತಪ್ಪಾಗುತ್ತೆ. ಅದರಿಂದ ನಾವು ಪ್ಲಾನಿಂಗಿಗೆ we are going to spend the huge amount. Say for example, the planning is a process which involves the lots of cost. And also as you know that the planning is an intellectual process. Planning ಅನ್ನೋದು it is an intellectual process. And also as a company they need to hire the professional experts. So ಏನು ಮಾಡಬೇಕಾಗುತ್ತೆ, ಪ್ಲಾನಿಂಗಿಗೆ ಪ್ಲಾನ್ ಮಾಡಬೇಕು ಅಂದರೆ ಪ್ರೊಫೆಷನಲ್ ಪರ್ಸನ್ಸ್ನ ಹೈಯರ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೊಫೆಷನಲ್ ಪರ್ಸನ್ಸ್ನ ಹೈಯರ್ ಮಾಡ್ಕೋತಿದ್ದೀರಾ ಅಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಸ್ಯಾಲರಿ ಪೇ ಮಾಡಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಲ್ಟಿಂಗ್ ದ ಪ್ರೊಫೆಷನಲಿಸ್ಟ್ ಮೀನ್ಸ್ ಪ್ರೊಫೆಷನಲ್ನ ಕನ್ಸಲ್ಟ್ ಮಾಡ್ತಿದ್ದೀವಿ ಅಂದರೆ, ಸೊ ಪ್ರೊಫೆಷನಲಿಸ್ಟನ್ನ ಕನ್ಸಲ್ಟ್ ಮಾಡ್ತಿದ್ವಿ ಅಂದರೆ ಪ್ರೊಫೆಷನಲ್ ಫೀಸ್ ಕೊಡಬೇಕು. ಈ ಫೀಸು ಏನು ಕಡಿಮೆ ಇರಲ್ಲ. ಸೊ ದೇರ್ ಈಸ್ ಸೊ ದ್ಯಾಟ್ ಇಟ್ ಲೀಡ್ಸ್ ಟು ದ ಹ್ಯೂಜ್ ಕಾಸ್ಟ್. ಸೊ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಎಕ್ಸ್ಪರ್ಟ್ಸ್ ಆಗಿರೋರು ಪ್ರೊಫೆಷನಲ್ ಪರ್ಸನ್ಸ್ನ ಹೈಯರ್ ಮಾಡ್ಕೋಬೇಕಾಗುತ್ತೆ. ಸೊ ಲೈಕ್ ಪ್ರೊಡಕ್ಷನ್ಗೆ ಅಂತಂದರೆ ಪ್ರೊಡಕ್ಷನ್ ಎಕ್ಸ್ಪರ್ಟ್ಸ್, ಟ್ಯಾಕ್ಸೇಷನ್ಗೆ ಅಂದರೆ ವಿ ಹ್ಯಾವ್ ಟು ಕನ್ಸಲ್ಟ್ ದ ಟ್ಯಾಕ್ಸ್ ಪರ್ಸನ್. ಪ್ರೊಫೆಷನಲ್ ಪರ್ಸನ್ಸ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಕನ್ಸಲ್ಟ್ ಮಾಡಬೇಕಾದ್ರೆ ಅವರು ಸಪೋಸ್ ನಾವು ಹೈಯರ್ ಮಾಡ್ಕೋತಿದ್ದೀವಿ ನಮ್ಮ ಕಂಪ್ನಿಗೆ ಅಂದರೆ ವಿ ಹ್ಯಾವ್ ಟು ಪೇ ಮೋರ್ ಸ್ಯಾಲರಿ ಫಾರ್ ದೆಮ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದ ಇಫ್ ವಿ ಆರ್ ಗೋಯಿಂಗ್ ಟು ಕನ್ಸಲ್ಟ್, ಅವ್ರನ್ನೇನಾದ್ರು ಕನ್ಸಲ್ಟ್ ಮಾಡ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಕನ್ಸಲ್ಟೇಷನ್ ಫೀಸ್ ಅಲ್ವಾ. ಸೊ ದ್ಯಾಟ್ ಪ್ಲಾನಿಂಗ್ ಇಟ್ ಈಸ್ ಆ್ಯಂಡ್ planning involves the huge cost, so that it will lead to the huge cost. And also as a company it has to spend more money and time for the collecting the accurate data or accurate figures. In order to collect all these things, the company has to spend more amount and as well as time for this, in order to collect the data or accurate data, figures or facts. The company has to spend more amount for the collecting all these things, because if we are going to
go with the planning means we need some basis. ಸೊ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ವಿ ನೀಡ್ ಸಮ್ ಬೇಸಸ್. ಆ ಬೇಸಸ್ ಮೇಲೆ ನಾವೇನು ಮಾಡ್ತೀವಿ, ಪ್ಲ್ಯಾನಿಂಗ್ ಅನ್ನೋದು ಮಾಡ್ತೀವಲ್ವಾ. ಸೊ ನಮಗೆ ಆ ಬೇಸಿಗೋಸ್ಕರ ಏನು ಬೇಕು, ವಿ ನೀಡ್ ಸಮ್ ಡಾಟಾ ಬೇಕು, ಸಮ್ ಆಫ್ ದ ಫಿಗರ್ಸ್ ಆಗಲಿ ಫ್ಯಾಕ್ಟ್ಸ್ ಆಗಲಿ ಬೇಕು. ಅಕಾರ್ಡಿಂಗ್ ಟು ದಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ದ ಪ್ಲ್ಯಾನಿಂಗ್ ಅಲ್ವಾ. ಸೊ ಇನ್ ಆರ್ಡರ್ ಟು collect the accurate data, accurate figures or accurate facts, we have to spend, or the company has to spend more money as well as time on the collecting the accurate data, so that it also leads to the cost. Okay, so that in planning it involves the huge cost. Say for example ಹೇಳ್ಬೇಕು ಅಂದರೆ if we want to analyze the market, okay, ಸಪೋಸ್ ನೀವೇನಾದ್ರು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಇನಿಷಿಯಲಿ ಯು ಆರ್ ನಾಟ್ ಆನ್ ಆಫ್ ಅ ಸಡನ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ ವಿತ್ ದ ಪ್ರೊಡಕ್ಷನ್ ಆಕ್ಟಿವಿಟಿ, ರೈಟ್. ಇನಿಷಿಯಲಿ ಯು ಆರ್ ಗೋಯಿಂಗ್ ಟು ಡೂ ವಿತ್ ದ ಸರ್ವೆ ಮಾಡ್ತೀರಾ, ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಹೇಗಿದೆ ಅಂತ ಯು ಆರ್ ಗೋ ವಿತ್ ದ ಸರ್ವೆ. ಸೊ ನೀವು ಸರ್ವೆ ಮಾಡ್ತಿದ್ದೀರಾ ಅಂದರೆ ದಟ್ ಈಸ್ ಲೀಡ್ಸ್ ಟು ದ ಕಾಸ್ಟ್. ಸೊ ಟೈಮು ಕನ್ಸ್ಯೂಮ್ ಆಗುತ್ತೆ ಆಸ್ ವೆಲ್ ಆಸ್ ದ ಕಾಸ್ಟ್ ಕೂಡ ಕನ್ಸ್ಯೂಮ್ ಆಗುತ್ತೆ ಸರ್ವೆ ಮಾಡ್ತಿದ್ದೀರಾ ಅಂತಂದರೆ ಅಲ್ವಾ. ಸೊ ಆ ಸರ್ವೆ ಮಾಡಿದಿಂದ ಆ ಬಂದಿರೋ ಫ್ಯಾಕ್ಟ್ಸಿಂದ ತಾನೇ ನೀವು ಪ್ಲ್ಯಾನ್ನ ಫಾರ್ಮುಲೇಟ್ ಮಾಡ್ತೀರಾ ಅಲ್ವಾ. ಸೊ ದ್ಯಾಟ್ ಇನ್ ಆರ್ಡರ್ ಟು ಕಲೆಕ್ಟ್ ದ ಫ್ಯಾಕ್ಟ್ಸ್, ಸೊ ದ ಪ್ಲಾನಿಂಗ್ ಲೀಡ್ಸ್ ಟು ದ ಹ್ಯೂಜ್ ಕಾಸ್ಟ್. ಸೊ ಸರ್ವೆ ಮಾಡ್ತಿದ್ದೀರಾ ಅಂದರೆ ಇಟ್ ವಿಲ್ ಲೀಡ್ಸ್ ಟು ದ ಕಾಸ್ಟ್. And also if you are going to analyze the competitors, so competitors ಯಾರ್ಯಾರು ಇದ್ದೀರಾ ಅಂತ ಅನಲೈಸ್ ಮಾಡ್ತಿದ್ದೀರಾ ಅಂದರೆ, so if you go with analyzing customers competitor means you have to spend more amount for the collecting the information or the data. According to this only you are going to make the plan. Okay, so this is also one of the thing that the planning leads to the huge cost ಅನ್ನೋದಕ್ಕೆ. This is also one of the thing. So in these two things the planning will going to leads the huge cost. So ನಾವು ಪ್ಲ್ಯಾನ್ನ ಫಾರ್ಮುಲೇಟ್, ಸೇ ಫಾರ್ ಎಕ್ಸಾಂಪಲ್ ನಾವು ಪ್ಲ್ಯಾನ್ನ ಫಾರ್ಮುಲೇಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಪ್ರೊಫೆಷ್ನಲಿಸ್ಟ್ ಬೇಕು. ಸೊ ಪ್ರೊಫೆಷ್ನಲಿಸ್ಟನ್ನ ಹೈರ್ ಮಾಡ್ಕೋತಿದ್ದೀವಿ ಅಂದರೆ ಪ್ರೊಫೆಷ್ನಲ್ ಫೀಸ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವೇನಾದರೂ ಹೈರ್ ಮಾಡ್ಕೊತಿದ್ದೀವಿ ನಮ್ಮ ಕಂಪ್ನಿಯಲ್ಲಿ ಅಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಸ್ಯಾಲರಿ ಟು ದೆಮ್ ಅಲ್ವಾ. ಸೊ ದಟ್ it will leads to the cost. Okay, when it comes to the, if you want to collect the accurate data, accurate facts agli figures agli collect ಮಾಡ್ತಿದ್ದೀವಿ ಅಂದರೆ again we have to spend more amount on collecting all these things, so that is also leads to the cost. So this is all the thing that how the planning will lead to the cost. Okay, this is also one of the limitation of the planning. Okay, and the next one limitation of the planning is about the planning is an time consuming process. Planning is an time consuming process. So planning is a time consuming process because in planning only we can come to know the various alternatives which is available for us. So ನಮಗೆ ಯಾವೆಲ್ಲ ಅವೈಲಬಲ್ ಇದೆ, ವೇರಿಯಸ್ ಆಲ್ಟರ್ನೇಟಿವ್ ಯಾವೆಲ್ಲ ಅವೈಲಬಲ್ ಇದೆ ಅಂತಂದು we can come to know in the planning only. So before implementing that, before choosing the alternatives, we are go with the evaluating the each alternative. Say for example ನಮ್ಮ ಕಂಪ್ನಿಗೆ ಏನೋ ಪ್ರೊಡಕ್ಷನ್ ಆಕ್ಟಿವಿಟಿನೇ ಅಂದ್ಕೊಳ್ಳೋಣ. ಸೊ ಪ್ರೊಡಕ್ಷನ್ ಆಕ್ಟಿವಿಟಿ ಮಾಡೋಕ್ಕೆ ಒಂದು 4-5 ಆಲ್ಟರ್ನೇಟಿವ್ಸ್ ಅವೈಲಬಲ್ ಇದೆ, ಒಂದು 5 ಆಲ್ಟರ್ನೇಟಿವ್ಸ್ ಅವೈಲಬಲ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಎಲ್ಲ ಆಲ್ಟರ್ನೇಟಿವ್ಸ್ ಅಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ಸ್ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ವಿ ವಿಲ್ ಗೋ ವಿತ್ ದ ಇವ್ಯಾಲ್ಯೂಯೇಟಿಂಗ್ ಆಫ್ ಈಚ್ ಆಲ್ಟರ್ನೇಟಿವ್ಸ್. ಯಾವೆಲ್ಲ ಆಲ್ಟರ್ನೇಟಿವ್ಸ್ ಅವೈಲಬಲ್ ಇದೆನೋ ಆ ಎಲ್ಲ ಆಲ್ಟರ್ನೇಟಿವ್ಸ್ನು ನಾವೇನು ಮಾಡ್ತೀವಿ, ಫಸ್ಟು ಇವ್ಯಾಲ್ಯೂಯೇಟ್ ಅನ್ನೋದು ಮಾಡಿ ನಾವು ಬೆಸ್ಟ್ ಆಲ್ಟರ್ನೇಟಿವ್ನ ವಿ ಆರ್ ಗೋಯಿಂಗ್ ಟು ಬಿ ಚೂಸಿಂಗ್ ಅಲ್ವಾ. ಸೊ ದ್ಯಾಟ್ ಇಟ್ ವಿಲ್ ಲೀಡ್ಸ್ ಟು ದ time consuming process, so that the planning will going to consume the time consuming process ಅಂತ ಹೇಳ್ತೀವಿ. because
ತುಂಬ ಆಲ್ಟರ್ನೇಟಿವ್ಸ್ ಅವೈಲಬಲ್ ಇರುತ್ತೆ. ಈ ಎಲ್ಲ ಆಲ್ಟರ್ನೇಟಿವ್ಸ್ನು ಇವ್ಯಾಲ್ಯುವೇಟ್ ಮಾಡಿ ಬೆಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಬೆಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೋತೀವಲ್ವಾ, ಸೊ ಇದೆಲ್ಲ ಪ್ರೋಸೆಸ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆ್ಯಂಡ್ ಆಲ್ಸೋ ದೆರ್ ಈಸ್ ಲೆಸ್ ಟೈಮ್ ಫಾರ್ ದ ಇಂಪ್ಲಿಮೆಂಟೇಷನ್. ಈ ಎಲ್ಲ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಟೈಮು ಕಡಿಮೆ ಆಗುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ದ ಪ್ಲ್ಯಾನಿಂಗ್. ಸೊ ಸಪೋಸ್ ಇಫ್ ದ ಪ್ಲ್ಯಾನಿಂಗ್ ಇಸ್ ವೆಂಟ್ ರಾಂಗ್, ಪ್ಲ್ಯಾನಿಂಗೇ ತಪ್ಪಾದರೆ ಅದರ್ ಪ್ರೊಸೆಸ್ಸು ಕೂಡ ತಪ್ಪಾಗುತ್ತೆ ಅಲ್ವಾ. ಸೊ ದ್ಯಾಟ್ ನಾವು ಪ್ಲ್ಯಾನಿಂಗಲ್ಲಿ ತುಂಬ ಟೈಮ್ ಅನ್ನೋದು ಇನ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ಲೈಕ್ ವೈಸ್ ಇಟ್ ವಿಲ್ ಗೋಯಿಂಗ್ ಟು ಬಿ this is also one of the limitation of the planning. So planning is a limitation, this is also one of the limitation of the planning, because each alternatives nu evaluate ಮಾಡ್ತೀವಿ. evaluate ಮಾಡೋದ್ರಿಂದ ಏನಾಗುತ್ತೆ, evaluate ಮಾಡಿ ಬೆಟರ್ ಆಪ್ಷನ್ನ ಅಥವಾ ಬೆಟರ್ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇದ್ರಿ ಈ ಎಲ್ಲ ಪ್ರೊಸೆಸ್ ಏನಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಲ್ವಾ. ಟೈಮ್ ಕನ್ಸ್ಯೂಮಿಂಗ್ ಆಸ್ ವೆಲ್ ಆಸ್ ದ ಕಾಸ್ಟ್ ಕನ್ಸ್ಯೂಮಿಂಗ್. ಸೇ ಫಾರ್ ಎಕ್ಸಾಂಪಲ್ ನಾವು ಸರ್ವೆ ಮಾಡ್ತಿದ್ದೀವಿ ಅಂತಂದರೆ ಆನ್ ಆಫ್ ಅ ಸಡನ್ ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ. ಅಗೇನ್ ಇಟ್ ವಿಲ್ ಗೋಯಿಂಗ್ ಟು ಟೇಕ್ ಸಮ್ ಆಫ್ ದ ಟೈಮ್ ಅಲ್ವಾ. ಸೊ ನಾವು ಇದು ಸರ್ವೆ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ಆಲ್ಸೋ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಲೈಕ್ವೈಸ್ ಫಾರ್ ದ ಪರ್ಪಸ್ ಆಫ್ ಕಲೆಕ್ಟಿಂಗ್ ದ ಡಾಟಾನ ಕಲೆಕ್ಟ್ ಮಾಡಬೇಕು ಅಂದರೆ ಸರ್ವೆ ಮಾಡ್ತಿದ್ದೀವಿ ಅಂದರೆ ಅದು ಟೈಮು ಕನ್ಸ್ಯೂಮ್ ಮಾಡುತ್ತೆ, ಕಾಸ್ಟು ಕನ್ಸ್ಯೂಮ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ದಟ್ ಪ್ಲಾನಿಂಗ್ ಈಸ್ ಆನ್ ಟೈಮ್ ಕನ್ಸ್ಯೂಮಿಂಗ್ process. Okay, this is also one of the limitation. And the last limitation of planning is about the planning does not grant success. Planning does not grant, so planning does not grant success. So as you know that planning which will going to give the directions for us. ಸೊ ಪ್ಲಾನಿಂಗ್ ಇಂದ ಏನಾಗುತ್ತೆ, ನಮಗೆ ಡೈರೆಕ್ಷನ್ಸ್ ಅನ್ನೋದು ಸಿಗುತ್ತೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಸಕ್ಸಸ್, ಆರ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಶ್ಯೂರ್ಲಿ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಸಕ್ಸಸ್. ಸೊ ಸಪೋಸ್ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ 90% ಅದು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಕೊಳ್ಳೋಣ. ಬಟ್ ಇನ್ 10% ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಸೊ ದ್ಯಾಟ್ ಪ್ಲಾನಿಂಗ್ ವಿಚ್ ಡಸ್ ನಾಟ್ ಗಿವ್ಸ್ ದ ಗ್ರ್ಯಾಂಡ್ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳಲ್ಲ, ಬಟ್ ದ ಪ್ಲಾನ್ ವಿಲ್ ಗೋಯಿಂಗ್ ಟು ಗಿವ್ ದ ಡೈರೆಕ್ಷನ್ ಟುವರ್ಡ್ಸ್ ದ ಸಕ್ಸಸ್. ಸೊ ಸಕ್ಸಸ್ ಅಥವಾ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ ದ ಪ್ಲಾನಿಂಗ್ ವಿಲ್ ಗೋಯಿಂಗ್ ಟು ಗಿವ್ ದ ಡೈರೆಕ್ಷನ್. ಆ್ಯಂಡ್ ಆಲ್ಸೋ the success of every enterprises is possible when the plans are properly drawn, okay, and implemented. So ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಸೊ ದೇರ್ ಮಸ್ಟ್ ಬಿ ಅ ಪ್ರಾಪರ್ ಪ್ಲಾನಿಂಗ್ ಅನ್ನೋದು ಇರಬೇಕು ಇಫ್ ದ ಆರ್ಗನೈಸೇಷನ್ ವಾಂಟ್ ಟು ಗೆಟ್ ಸಕ್ಸಸ್. ಸೊ ಪ್ಲಾನ್ ಮಾಡ್ತಿದ್ದೀವಿ, ಇಟ್ ಈಸ್ ನಾಟ್ ಎನಫ್, ದಟ್ ಪ್ಲಾನ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಸೊ ಓನ್ಲಿ ಪ್ಲಾನಿಂಗ್ ಈಸ್ ನಾಟ್, ಎಷ್ಟೇ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಇಟ್ ಈಸ್ ನಾಟ್ ಗೆಟ್ ಬೆನಿಫಿಟೆಡ್. ಸೊ ದೋಸ್ ಪ್ಲಾನ್ ಶುಡ್ ಬಿ ಇಂಪ್ಲಿಮೆಂಟೆಡ್. ನಾವೇನು ಪ್ಲಾನ್ ಮಾಡಿರ್ತೀವೋ, ಪ್ರಾಪರ್ ಪ್ಲಾನ್ ಮಾಡಿರ್ತೀವೋ, ಆ ಎಲ್ಲ ಪ್ಲಾನು ಏನಾಗಬೇಕು, ಇಂಪ್ಲಿಮೆಂಟ್ ಕೂಡ ಆಗಬೇಕು. ಸೊ ಥ್ರೂ ದಿಸ್ ವಿ ಕ್ಯಾನ್ ಗೋಯಿಂಗ್ ಟು ಅಚೀವ್ ದ ಆರ್ಗನೈಸೇಷನ್ ಆರ್ ಸೆಟ್ ಆಬ್ಜೆಕ್ಟಿವ್ಸ್ ಏನಿರುತ್ತೋ, ಗೋಲ್ಸ್ ಅನ್ನೋದೇನಿರುತ್ತೋ ವಿ ಕ್ಯಾನ್ ಅಚೀವ್. ಆ್ಯಂಡ್ ಆಲ್ಸೋ ಓನ್ಲಿ ಪ್ಲಾನ್ ನೀಡ್ಸ್ ಟು ಅರ್ನ್ transferable into an action for the purpose of getting the organizational objective, for the purpose of achieving the organizational objectives. Organizational objectives na achieve ಮಾಡಬೇಕು ಅಂದ್ರೆ ನಾವೆಲ್ಲ ಏನು ಪ್ಲಾನ್ ಮಾಡಿದೀವೋ ಅದು ಟ್ರಾನ್ಸ್ಫರ್ ಆಗಬೇಕು, ಆಕ್ಷನ್ಗೆ ಟ್ರಾನ್ಸ್ಫರ್ ಆಗಬೇಕು ಅಥವಾ ಇಂಪ್ಲಿಮೆಂಟ್ ಆಗಬೇಕು. ಸೊ ಥ್ರೂ ದಿಸ್ ವಿ ಆರ್ ಗೋಯಿಂಗ್ ಟು achieve the achieve the objectives or set objectives anta enirutte we can easily achieve. So that and also there is an manager have some tendency.
ಸೊ ಮ್ಯಾನೇಜರ್ಗೆ ಏನಿರುತ್ತೆ ಹಿ ಈಸ್ ಹ್ಯಾವಿಂಗ್ ಸಮ್ ಟೆಂಡೆನ್ಸಿ ದಟ್ ಸೊ ಇವಾಗ ನಾವು ಪ್ಲಾನ್ ಮಾಡಿದ್ದೀವಿ, ಸೊ ಈ ಪ್ಲಾನು ನಮ್ಮ ಪಾಸ್ಟಲ್ಲಿ ಕೂಡ ವರ್ಕ್ ಆಗಿದೆ, ಈ ಪ್ಲಾನು ಸೊ ಇದನ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಪ್ಲಾನ್ನೇ ಮುಂದುವರ್ಸ್ಕೊಂಡೋದ್ರೆ ಫ್ಯೂಚರಲ್ಲೂ ಕೂಡ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಟೆಂಡೆನ್ಸಿ ಅನ್ನೋದು ಮ್ಯಾನೇಜರ್ಗೆ ಇರುತ್ತೆ. ಸೊ ಇಟ್ ಈಸ್ ನಾಟ್ ಟ್ರೂ, ಬಿಕಾಸ್ ಸೇ ಫಾರ್ ಎಕ್ಸಾಂಪಲ್ ಏನೋ ಪ್ಲಾನ್ ಮಾಡಿದ್ದಾರೆ, ಸೊ ಈ ಪ್ಲಾನು ಪಾಸ್ಟಲ್ಲಿ ಏನಾಗಿದೆ ಸಕ್ಸಸ್ ಆಗಿದೆ, ಪಾಸ್ಟಲ್ಲಿ ಸಕ್ಸಸ್ ಆಗಿದೆ. ಬಟ್ ಆಸ್ ಅ ಮ್ಯಾನೇಜರ್ ಇಫ್ ಹಿ ಥಿಂಕ್ಸ್ ದ್ಯಾಟ್ ಇಫ್ he implement this plan, he think if it is also going to be succeeded in the future. So future ಅಲ್ಲೂ ಸೇಮ್ ಪ್ಲಾನ್ ಮಾಡಿದ್ರೆ, ಸೇಮ್ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಫ್ಯೂಚರ್ ಅಲ್ಲೂ ಕೂಡ ಸಕ್ಸಸ್ ಅನ್ನೋದು ಕಾಣ್ತೀವಿ. ಸೊ ಇಟ್ ಈಸ್ ನಾಟ್ ಟ್ರೂ, ಬಿಕಾಸ್ ನಮ್ಮ ಪಾಸ್ಟಲ್ಲಿ ಸರ್ಕಮ್ಸ್ಟಾನ್ಸಸ್ ಬೇರೆ ಇರುತ್ತೆ, ನಮ್ಮ ಪಾಸ್ಟ್ ಸಿಚುಯೇಷನ್ಸ್ ಬೇರೆ ಇರುತ್ತೆ, ನಮ್ಮ ಪಾಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬೇರೆ ಥರ ಇರುತ್ತೆ. ಬಟ್ ಇನ್ ಫ್ಯೂಚರಲ್ಲೂ ಕೂಡ ಬೇರೆ ಥರ ಇರುತ್ತೆ ಅಲ್ವಾ. ಸೊ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ಸು ಪಾಸ್ಟಲ್ಲಿ ಸಕ್ಸಸ್ ಆಯಿತು, ಯಾಕೆ ಅಂದರೆ ಇಫ್ ದರ್ ಈಸ್ ನೋ ಮಚ್ ಕಾಂಪಿಟೇಟರ್ ಫಾರ್ ಅಸ್. ಸೇ ಫಾರ್ ಎಕ್ಸಾಂಪಲ್ ಕೋಲ್ಗೇಟ್, ಸೊ ಕೋಲ್ಗೇಟ್ ವೈಟ್ ಪೇಸ್ಟ್ ಬರ್ತಿತ್ತಲ್ಲ, ಅದಕ್ಕೆ ಜಾಸ್ತಿ ಕಾಂಪಿಟೇಟರ್ಸೇ ಇರಲಿಲ್ಲ ಮುಂಚೆ, so that it is get succeeded. But now ಏನಾಗ್ತಿದೆ, ತುಂಬ ಕಾಂಪಿಟೇಟರ್ಸ್ ಇದೆ ಅಲ್ವಾ. ಸೊ ದೇ ಆರ್ ಮೋರ್ ಕಾಂಪಿಟೇಟರ್ಸ್ ಫಾರ್ ದ ಕೋಲ್ಗೇಟ್ಗೆ ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ಸೇಮ್ ಪ್ಲಾನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಫ್ಯೂಚರಲ್ಲೂ ಕೂಡ ಇಟ್ ಮೇ ಲೀಡ್ಸ್ ಟು ದ ಫೇಲ್ಯೂರ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಫ್ಯಾಕ್ಟರ್ಸ್, unknown factors that will lead to the failure of an organization. So failure of an organization ಅಥವಾ failure of the planning failure ಆಗೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. So this is also one of the limitations of the planning. So planning will going to give planning it is a base for analyzing the future course of action. ಸೊ ಪ್ಲಾನಿಂಗ್ ಅನ್ನೋದೇನು ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ನ ಅನಲೈಸ್ ಮಾಡೋದಕ್ಕೆ ಪ್ಲಾನಿಂಗ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಅಸ್, ಬಟ್ ಪ್ಲಾನಿಂಗ್ ವಿಲ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್. ಸೊ ಯಾವುದೇ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಎಲ್ಲ ಪ್ರಾಬ್ಲಮ್ನು ಸೊಲ್ಯೂಷನ್ ಮಾಡೋದಕ್ಕೆ ಪ್ಲಾನಿಂಗ್ ವಿಲ್ ನಾಟ್ ಗೋಯಿಂಗ್ ಟು ಬಿ ಹೆಲ್ಪ್ ಅಸ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡೋದಕ್ಕೆ ಪ್ಲಾನಿಂಗ್ ವಿಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಸ್. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ದ planning. So this is about the limitation of the planning. So let me brief, okay. The first one is about the planning leads to the rigidity. Rigidity is nothing but it is not flexible in nature. So plan enadru flexible agilla andre, so it will become very difficult for us, because ಏನೆಲ್ಲ ಟಾಪ್ ಅಥಾರಿಟಿ ಅವರು ಏನು ಕೊಟ್ಟಿದ್ದಾರೆ, ಆಸ್ ಅ ಮಿಡಲ್ ಲೆವೆಲ್ ಅಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ದೇ ಹ್ಯಾವ್ ಟು follow those things, the follow the future course of action, and also as a manager is not in a position to make any changes in the planning according to the changes in the circumstances or according to the changes in the situation. It does not having authority to make any changes in the planning, okay. So that will leads to the planning leads to the rigidity. So rigidity idag enagutte, we cannot achieve the desired result na achieve ಮಾಡೋದಕ್ಕೆ it will not going to be help us. So this is also one of the limitation. So the next one is about planning may not works in the dynamic environment. So for example business environment yavaglu, as you know that business environment is always dynamic in nature. Dynamic is nothing but it is keep on changing. There is no constant in the ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ, ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಇಫ್ ಎನಿ ಫ್ರೀಕ್ವೆಂಟ್ಲಿ ಚೇಂಜಸ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೀನ್ಸ್ ಸೊ ಅವರ್ ಪ್ಲಾನ್ ವಿಲ್ ನಾಟ್ ಗೋಯಿಂಗ್ ಟು ಬಿ ವರ್ಕ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆ, ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗಿದೆ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೋರ್ಕಾಸ್ಟ್ ಮಾಡೋಕ್ಕೆ ಚೇಂಜ್ ಆಗುತ್ತೆ. ಫ್ಯೂಚರಲ್ಲಿ ಏನಾಗುತ್ತೆ ಅಂತಂದು ಪ್ರಿಡಿಕ್ಟ್ ಮಾಡೋದಕ್ಕೆ ಇಟ್ ವಿಲ್ ನಾಟ್ possible to the manager alva, it is not going to be possible for us, so that our planning will going to get failure, okay. Our planning will not going to be work. So this is also one of the limitation of the planning.
And the next one is about planning reduces the creativity. So planning reduces the creativity how much? If the because whatever the, as you know that whatever the plan which is formulated by the top authority, the middle level management and the lower level management, supervisor or rest of the levels of management, they have to follow. Okay, they have to blindly follow the things. Okay, whatever the plan which is given by the top management ಏನೆಲ್ಲ ಪ್ಲಾನ್ಸ್ ಇದೆಯೋ ಅವರು ಜಸ್ಟ್ ಫಾಲೋ ಮಾಡಬೇಕು. ಆ್ಯಂಡ್ ಆಲ್ಸೋ ಮಿಡಲ್ ಲೆವೆಲ್ ಆ್ಯಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಅಥಾರಿಟಿ ಟು ಮೇಕ್ ಎನಿ ಚೇಂಜಸ್. ಓಕೆ, ದೇ ಆರ್ ನಾಟ್ ಪರ್ಮಿಟೆಡ್ ಟು ಆ್ಯಕ್ಟ್ ಇನ್ ದೇರ್ ಓನ್ ವೇ. ಅವ್ರಿಗೆ ಇಷ್ಟ ಬಂದಂಗೆ ಆ್ಯಕ್ಟ್ ಮಾಡೋಕ್ಕೆ ಇಟ್ ಈಸ್ ನಾಟ್ ಪರ್ಮಿಟೆಡ್. So that it will leads to the reducing the creativity in the minds of workers or in the minds of a middle level management and the lower level management. Okay, this is also one of the limitation of the planning. Okay, and the next one is about the planning involves the huge cost. So planning involves the huge cost means how means, so in we have to hire the professional persons for formulating the plans na formulate ಮಾಡಬೇಕು ಅಂತಂದ್ರೆ we have to hire the professional persons, and also we need some of the datas alva, we need some of the accurate data, facts agli, figures agli, we have to collect. On the basis of this only we are going to prepare the planning alva, so that will leads to the huge cost. So professional persons na hire ಮಾಡ್ಕೋತಿದೀವಿ ಅಂದ್ರೆ we have to pay more salary for them alva. Likewise it will leads to the more cost. Okay, the next one is about the planning is an time consuming process. As we know that in planning only we come to know various alternative which is available for us. ನಮಗೆ ಯಾವೆಲ್ಲ ವೇರಿಯಸ್ ಆಲ್ಟರ್ನೇಟಿವ್ಸ್ ಇದೆ ಅಂತಂದು ನಮಗೆ ಪ್ಲಾನಿಂಗ್ ಅಲ್ಲೇ ಗೊತ್ತಾಗುತ್ತೆ. ಇನ್ ಪ್ಲಾನಿಂಗ್ ವಿ ಆರ್ ಗೋಯಿಂಗ್ ಟು ಇವ್ಯಾಲ್ಯುವೇಟ್ ದ ಈಚ್ ಆಲ್ಟರ್ನೇಟಿವ್ಸ್. ಯಾವೆಲ್ಲ ಆಲ್ಟರ್ನೇಟಿವ್ಸ್ ಇದೆನೋ ಆ ಎಲ್ಲ ಆಲ್ಟರ್ನೇಟಿವ್ಸ್ನು ಇವ್ಯಾಲ್ಯುವೇಟ್ ಮಾಡ್ತೀವಿ. ಇವ್ಯಾಲ್ಯುವೇಟ್ ಮಾಡಿ ಬೆಸ್ಟ್ ಆಲ್ಟರ್ನೇಟಿವ್ಸ್ನ ಸೆಲೆಕ್ಟ್ ಮಾಡ್ಕೋತೀವಲ್ವಾ. ಸೊ ಇವ್ಯಾಲ್ಯುವೇಟ್ ಮಾಡೋದ್ರಿಂದ ಏನಾಗುತ್ತೆ, it will going to consume the more time. Okay, this is also one of the limitation of the planning. So planning will going to consume the more time, because if the planning is went wrong, other process of management will also get went wrong. So that the organization or the management will going to give more importance or spend more time on the planning only. Okay, and the next one is about planning does not grant success, because